ಏರ್ ಶೋಗೆ ಅಧಿಕೃತವಾಗಿ ಇವತ್ತು ತೆರೆ ಬೀಳುತ್ತಾ ಇದೆ. ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ತೆರಳುತ್ತಾ ಇದ್ದಾರೆ. ನಮ್ಗೆ ಗೊತ್ತಿರುವಂಥ ಅನೇಕ ಡಾಕ್ಟರ್ಸ್ಗಳು, ಪೊಲೀಸರು, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಏರ್ ಶೋ ವೀಕ್ಷಣೆಗೆ ಈಗ ಜನಸಾಗರವೇ ಹರಿದು ಹೋಗಿದೆ. ಬಾನಂಗಳದಲ್ಲಿ ಉಕ್ಕಿನ ಹಕ್ಕಿಗಳ ರಂಗಿನಾಟ ಅದ್ಭುತವಾಗಿದೆ. ಏರ್ ಶೋನಲ್ಲಿ ಫೈಟರ್ ಜೆಟ್ಗಳ ಆರ್ಭಟ ಅಂತೂ ನೋಡೋದೇ ಚಂದ. ಫೈಟರ್ ಜೆಟ್ಗಳ ಚಮತ್ಕಾರಕ್ಕೆ ಜನ ಫಿದಾ ಆಗಿ ಹೋಗಿದ್ದಾರೆ. ಆ ದೃಶ್ಯವನ್ನ ನೋಡಿ. ಕೊಡ್ತಾ ಇದೆ ಈ ಮೂಲಕವಾಗಿ ರಷ್ಯಾದ ಸೊ ಇವತ್ತು ಏರ್ ಶೋಗೆ ಅಧಿಕೃತವಾಗಿ ತೆರೆ ಬಿದ್ದಿರೋದು, ಅದನ್ನು ನೋಡ್ತಾ ಇದ್ದೀರಾ. ಫೈಟರ್ ಜೆಟ್ಗಳ ಚಮತ್ಕಾರ ಹೇಗಿದೆ ಅಂತ ಹೇಳಿ ಅವುಗಳನ್ನು ಅಷ್ಟು ಹತ್ತಿರದಿಂದ ನೋಡೋದು ಬಹಳ ಕಷ್ಟ ಇರುತ್ತೆ. ಆ ಅವಕಾಶ ಈಗ ಬೆಂಗಳೂರಿನಲ್ಲಿರುವಂಥ ಜನರಿಗೆ, ರಾಜ್ಯದ ಜನತೆಗೆ ಸಿಕ್ಕಿದೆ. ದೇಶದ ಮೂಲೆ ಮೂಲೆಯಿಂದಲೂ ಕೂಡ ಜನ ಇಲ್ಲಿಗೆ ಬಂದು ನೋಡೋಕ್ಕೆ ಸೇರಿಕೊಂಡಿದ್ದಾರೆ. ವಿದೇಶಗಳಿಂದಲೂ ಕೂಡ ಬಂದಿದ್ದಾರೆ. ಸೊ ಏರ್ ಶೋನಲ್ಲಿ ಫೈಟರ್ ಜೆಟ್ಗಳ ಆರ್ಭಟ ಈ ರೀತಿಯಾಗಿದೆ. ಇನ್ನೊಂದು ಕಡೆಗೆ ಜನಸಾಗರವೂ ಕೂಡ ಅಷ್ಟೇ, ಮಕ್ಕಳನ್ನು ಕರ್ಕೊಂಡು ಹೋಗಿ ತೋರಿಸೋಕೆ ಕರ್ಕೊಂಡು ಹೋಗಿದ್ದಾರೆ ಅವರು. ಏರ್ ಶೋನ ಕೊನೆಯ ದಿನ ಇವತ್ತು ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಏರ್ ಶೋ ವೀಕ್ಷಣೆಗೆ ಯಲಹಂಕದ ವಾಯು ನೆಲೆಗೆ ಜನ ಬಂದಿದ್ದಾರೆ. ಈಗಾಗಲೇ ಏರ್ ಶೋ ಕೂಡ ಆರಂಭ ಆಗಿದೆ. ಭಾರತ ಜೊತೆಗೆ ವಿದೇಶಿ ಯುದ್ಧ ವಿಮಾನಗಳು, ಹೆಲಿಕಾಪ್ಟರ್ಗಳು ಕೂಡ ಬಾನಂಗಳದಲ್ಲಿ ತಮ್ಮ ಕಸರತ್ತು ನಡೆಸ್ತಾ ಇದ್ದಾವೆ. ಈ ಮೂಲಕವಾಗಿ ರಕ್ಷಣಾ ವ್ಯವಸ್ಥೆಯಲ್ಲಿ ನಾವೆಷ್ಟು ಬಲಿಷ್ಠವಾಗಿದ್ದೀವಿ ಅನ್ನುವಂಥದ್ದನ್ನ ಈ ಒಂದು ಪ್ರದರ್ಶನದಲ್ಲಿ ತೋರಿಸುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಈಗಾಗಲೇ ಸಾಕಷ್ಟು ಜನ ಕೂಡ ಈ ಒಂದು ಏರ್ ಶೋ ವೀಕ್ಷಣೆಗೆ ಅಂತ ಹೇಳಿ ಬರ್ತಾ ಇದ್ದಾರೆ. ನಿನ್ನೆ ಕೂಡ 1 ಲಕ್ಷಕ್ಕೂ ಹೆಚ್ಚಿನ ಜನ ಬಂದಿದ್ರು. ಇವತ್ತು ಅದಕ್ಕಿಂತ ಹೆಚ್ಚಾಗಿ ಬರುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಒಂದಿಷ್ಟು ಮಕ್ಕಳನ್ನ ಕೂಡ ಕರ್ಕೊಂಡು ಬಂದಿದ್ದಾರೆ. ಜೊತೆಗೆ ನಮ್ಮ ಭಾರತೀಯ ರಕ್ಷಣಾ ವ್ಯವಸ್ಥೆಯ ಬಲಿಷ್ಠತೆಯ ಬಗ್ಗೆ ತಮ್ಮ ಮಕ್ಕಳಿಗೆ ಹೇಳಿಕೊಡುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದ್ದಾವೆ. ಜೊತೆಗೆ ಒಂದಿಷ್ಟು ಜನ ಇದ್ದಾರೆ, ಅವ್ರನ್ನ ಕೂಡ ಮಾತನಾಡ್ಸೋಣ. ಬಹುಶಃ ಅವರು ಕೂಡ ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ, ಥ್ರಿಲ್ ಆಗಿದ್ದಾರೆ ಅವರು ಕೂಡ. ಮೇಡಮ್ ಏನ್ ಹೇಳ್ತೀರಿ, ಇದೇ ಫಸ್ಟ್ ಟೈಮ್ ಹೇಗೆ ಬಂದಿರೋದು? ಇಲ್ಲ ಸರ್, ನಾನು ಸೆಕೆಂಡ್ ಟೈಮ್ ಬಂದಿರೋದು. ಚೆನ್ನಾಗಿದೆ ಸರ್, ನೋಡಕ್ ತುಂಬಾ ಚೆನ್ನಾಗಿದೆ. ನಿಮ್ಮನ್ನ ತುಂಬಾ ಆಕರ್ಷಕವಾಗಿ ಸೆಳೀತಾ ಇದೆ ಈಗ ಸರ್. ಇದೆಲ್ಲ ಜೆಟ್ ಎಲ್ಲ ಫ್ಲೈ ಆಗೋದೆಲ್ಲ ತುಂಬಾ ಚೆನ್ನಾಗಿದೆ ಸರ್ ನೋಡಕ್ಕೆ. ಅದು ವೇವ್ಸ್ ಮಾಡೋದು, ಇಂಡಿಯನ್ ಫ್ಲಾಗ್ಸ್ದು, ಫ್ಲಾಗ್ ಕಲರ್ಸ್ದು, ಪ್ಯಾರಾಚೂಟ್ಸು, ಅದೆಲ್ಲ ಚೆನ್ನಾಗಿದೆ ಸರ್. ಅದನ್ನ ನೋಡ್ಬೇಕಂತಾನೆ ಬಂದಿದ್ದೀವಿ. ಎಷ್ಟು ಖುಷಿ ಅಂತ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ ಸರ್. ಇದು ನಡೀತಾನೆ ಇರಬೇಕು ಹೀಗೇನೆ. ನೀವು ಎಲ್ಲಿಂದ ಬಂದಿದ್ರಿ, ಎಷ್ಟು ಖುಷಿ ಅಂತ